ಆತ್ಮೀಯ ಮಿತ್ರ ನಮಸ್ಕಾರ. ನೋಡ್ತಾ ನೋಡ್ತಾನೆ ಯುವ ಬ್ರಿಗೇಡ್ಗೆ 10 ವರ್ಷಗಳು ತುಂಬಿ ಹೋದ್ವು. 11ನೇ ವರ್ಷದಲ್ಲಿ ಕಾಲಿಡ್ತಿದ್ದೀವಿ. ಜೂನ್ 8ನೇ ತಾರೀಕು ನಮ್ದು 11ನೇ ವರ್ಷ ಶುರುವಾಗುತ್ತೆ. ನಾವು ಇಷ್ಟು ದಿನ ಕೆಲಸ ಮಾಡಿರೋದನ್ನ ನೀವು ನೋಡಿದ್ದೀರಾ. ನಾವು ನದಿಗಳನ್ನು ಸ್ವಚ್ಛ ಮಾಡಿದ್ದೀವಿ, ಕೆರೆಗಳನ್ನು ಸ್ವಚ್ಛ ಮಾಡಿದ್ದೀವಿ, ಕೆರೆಗಳನ್ನು ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಈ ಕಲ್ಯಾಣಿಗಳನ್ನು ಕ್ಲೀನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಕಣಕಣದಲ್ಲೂ ಶಿವ ಅಂತೂ ಮನೆಯಿಂದ ಹೊರಗೆ ಬಿಸಾಕಿರುವಂಥ ಫೋಟೋಗಳನ್ನು ಸ್ವಚ್ಛ ಮಾಡುವಂಥದ್ದು. ನಾವು ಎಷ್ಟು ಕೆಲಸಗಳನ್ನು ವಿಭಿನ್ನವಾಗಿ ಮಾಡಿದ್ದೀವಿ ಅಂತಂದರೆ ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಕೆಲಸ ಅಂತ ನಮಗಂತೂ ಭಾಳ ಖುಷಿ ಇದೆ. ನನಗೊತ್ತು ರಾಜ್ಯದ ಜನ ಇವತ್ತಿಗೂ ಅವೆಲ್ಲ ಕೆಲಸಗಳನ್ನು ನೆನಪಿಸ್ಕೋತಾರೆ. ಅನೇಕ ಬಾರಿ ಹೆಂಗಾಗತ್ತೆ ಗೊತ್ತಾ, ಯಾವಾಗಲೂ ಒಂದ್ಸಲ ಫೇಸ್ಬುಕ್ ನೆನಪಿಸುತ್ತೆ, ಇವತ್ತಿಗೆ ಒಂದು ವರ್ಷದಿಂದ ಇಂಥದ್ದೇನೋ ಕೆಲಸ ಮಾಡಿದ್ದೀರಿ ಅಂತ. ಅದನ್ನ ನೆನಪಿಸ್ಕೊಳ್ಳುವಾಗ ನಮಗೆ ಆಶ್ಚರ್ಯ ಅನ್ಸುತ್ತೆ, ನಾವು ಇಂಥ ಕೆಲಸ ಮಾಡಿದ್ವಾ, ಹೀಗೊಂದು ಕೆಲಸನೂ ಮಾಡಿದ್ವಾ ಅಂತ ನಮಗೆ ಅನ್ನಿಸುವಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾನೇನು ನಿಮ್ಮ ಮುಂದೆ ಕೊಚ್ಕೊಳ್ತಾ ಇಲ್ಲ, ಆದರೆ ಒಂದು ಸಂಘಟನೆಯಾಗಿ ಕಳೆದ 10 ವರ್ಷಗಳಲ್ಲಿ ನಾವು ಮಾಡಿರುವಂಥ ಕೆಲಸಗಳ ಬಗ್ಗೆ ಡೆಫಿನೆಟ್ಲಿ ಖುಷಿ ಇದೆ. ಮೇ ಬಿ ಕಾಲರ್ ಟೈಟ್ ಮಾಡ್ಕೊಳ್ಬೇಕು ಅನ್ಸುತ್ತೆ. ಅದಕ್ಕೆ 11ನೇ ವರ್ಷದ ಸೆಲೆಬ್ರೇಷನ್ ನಾವು ಹೆಂಗ್ ಮಾಡ್ತಿದ್ವಿ ಗೊತ್ತಾ? ಹ್ಯಾಶ್ಟ್ಯಾಗ್ ಏನ್ ಗೊತ್ತಾ ನಮ್ದು? 10ರಲ್ಲಿ 11 ಅಲ್ಲ ಅಂತ. ಈ ತರ ಎಲ್ಲ ಸಂಘಟನೆಗಳು ಇಡೀ ವರ್ಷಕ್ಕೆ ಒಂದೋ ಎರಡೋ ಕೆಲಸವನ್ನು ಮಾಡಿಕೊಂಡು ಒಂದು ಆಲ್ಬಮ್ ಹಿಡ್ಕೊಂಡು ನಾವು ಈ ಕೆಲಸ ಮಾಡಿದ್ವಿ ನೋಡಿ ಅಂತ ಹೇಳ್ತಿರ್ತಾರೆ. ಬಟ್ ಯುವ ಬ್ರಿಗೇಡ್ ತಿಂಗಳಿಗೆ 4 ಕೆಲಸವನ್ನು ಮಾಡುತ್ತೆ. ಕೆಲವೊಂದ್ಸಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಭಿನ್ನವಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಬಾರಿ 11ನೇ ವರ್ಷಕ್ಕೆ ಒಂದು ಹೊಸದಾಗಿರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ವಿ. ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ. ನಿನ್ನೆ ನಾವೆಲ್ಲ ಕ್ರಿಕೆಟ್ನಲ್ಲಿ ಆಗಿರುವಂಥ ಈ ಗೊಂದಲಗಳನ್ನು ನೋಡಿದ್ವಿ. IPL ಗೆಲುವನ್ನು ಸಂಭ್ರಮಿಸಲಿಕ್ಕೋಸ್ಕರ, RCBಯ ಗೆಲುವನ್ನು ಸಂಭ್ರಮಿಸಲಿಕ್ಕೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ 11 ಜನರ ಸಾವಾಗಿದೆಯಲ್ಲ, ಬಹಳ ದುಃಖದಾಯಕ ಸಂಗತಿ. ಚಿಕ್ಕ ಮಗು, ಒಂದು 10-12ರ ಹುಡುಗ ಒಬ್ಬ ಅಲ್ಲಿಗೆ ಹೋಗಿರುವಂಥದ್ದು. ಎಲ್ಲ ಅಂಡರ್ 30, 30 ವರ್ಷಕ್ಕಿಂತ ಕೆಳಗಿನವರು. ನಂಗೆ ಅನೇಕ ಬಾರಿ ಅನ್ಸುತ್ತೆ, 30 ವರ್ಷಕ್ಕಿಂತ ಕೆಳಗಿನವರು ನಮ್ಮ ಕಲ್ಯಾಣಿ ಕ್ಲೀನಿಂಗ್ನಲ್ಲಿಲ್ಲ, ನಮ್ಮ ನದಿ ಕ್ಲೀನಿಂಗ್ನಲ್ಲಿ ಭಾಳ ಜನ ನಾವು ಬರಬೇಕು ಅಂತ ಅಪೇಕ್ಷೆ ಪಡ್ತಿರ್ತೀವಿ. ಅವರೆಲ್ಲರೂ ಕೂಡ ಅಲ್ಲೆಲ್ಲೋ ಹೋಗಿ ಪ್ರಾಣವನ್ನು ಕೊಟ್ಬಿಟ್ರು ಅಂದಾಗ ಎಂಥ ದೊಡ್ಡ ನಷ್ಟ ಆಗ್ಬಿಡುತ್ತಲ್ಲ ಅಂತ ಭಾಳ ಸಂಕಟ ಅನ್ಸುತ್ತೆ. ಹೀಗಾಗಿ ಈ ಬಾರಿ ನಾವೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೂನ್ 8ನೇ ತಾರೀಕಿನಿಂದ ಜೂನ್ 15ನೇ ತಾರೀಕುವರೆಗೂ, ಅಥವಾ ನೀವು ಇಡೀ ಜೂನ್ ತಿಂಗಳು ಅಂತ ಭಾವಿಸ್ಕೊಳ್ಳಿ, ದೇಸಿ ಆಟಗಳನ್ನು ವಾಪಸ್ ಸಮಾಜಕ್ಕೆ ಪರಿಚಯಿಸಬಹುದಾ ಅಂತ ಒಂದು ಪುಟ್ಟ ಪ್ರಯತ್ನ ಮಾಡ್ತಿದ್ವಿ. ಎಷ್ಟೊಂದು ಆಟಗಳಿವೆ ಗೊತ್ತಾ, ಮರ್ತು ಹೋಗ್ಬಿಟ್ಟಿದ್ದೀವಿ ನಾವು. ನಾನು ಕೂತ್ಕೊಂಡು ಇದರ ಆಲೋಚನೆ ಬಂದಾಗ ಒಂದಷ್ಟು ಆಟವನ್ನು ನೆನಪಿಸ್ಕೊಳ್ತಿದ್ದೆ. ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ದು ಹೇಗಿತ್ತು ಗೊತ್ತಾ, ₹1 ಖರ್ಚಿರಲಿಲ್ಲ. ಈ ಆಟಕ್ಕೆ 8 ಜನರ ಗ್ರೂಪ್ ಬೇಕಾಗಿರಲ್ಲ. ಒಬ್ಬರೋ ಇಬ್ಬರೋ ಕೂತ್ಕೊಂಡು ಆಡಬಹುದಾಗಿರುವಂಥ ಆಟದಿಂದ ಹಿಡಿದು, ಕೆಲವೊಮ್ಮೆ ಒಬ್ಬೊಬ್ಬರೇ ಆಡಬಹುದಾಗಿರುವಂಥ ಆಟದಿಂದ ಹಿಡಿದು ಗ್ರೂಪ್ ಆಟಗಳವರೆಗೂ ಅನೇಕ ಆಟಗಳಿದ್ವು. ನಮ್ಮ ಅಜ್ಜಿ ಒಂದು ಆಟ ಆಡ್ತಿದ್ರು. ನನ್ನ ಆಟವನ್ನು ನಿಮ್ಗೆ ತೋರಿಸ್ತೀನಿ, ಯಾಕೆ ಈ ಆಲೋಚನೆ ಬಂತು ಅಂತ ಹೇಳಿ. ಹೀರಾಕಡ್ಡಿ ಅಂತ ಕರೆಯೋರು. ಹೀರಾಕಡ್ಡಿ ಅಂತಂದ್ರೆ ನಮ್ಮ ಕೊಂಕಣಿಯಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಪರಕೆ ಕಡ್ಡಿಗಳಿಗೆ ಹೀರಾಕಡ್ಡಿ ಅಂತ ಕರಿತೀವಿ. ಒಂದು ಪುಟ್ಟ ಆಟ ನಿಮ್ಗೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ, ಹೇಗಿರುತ್ತೆ ಆಟ ಅಂತ. ಈ ಕಡ್ಡಿಗಳನ್ನ ನಾವು ಹೀಗೆ ಜೋಡಿಸಿ ಹೀಗೆ ಬಿಸಾಕ್ತಿವಲ್ಲ, ಬಿಸಾಕಿದ ನಂತರ ಇದನ್ನ ಈ ಇನ್ನೊಂದು ಕಡ್ಡಿ ಅಲುಗಾಡದಂತೆ ತೆಗಿಬೇಕು. ಬಹಳ ಇಂಟ್ರೆಸ್ಟಿಂಗ್. ಈಗ ನೋಡಿ, ನಾನು ಎಂತ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದ್ರೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗ್ಬಿಟ್ಟಿದೆ. ಈಗ ತೆಗಿಯೋದು ಬಹಳ ಕಷ್ಟ. ನೋಡಿ, ಇದನ್ನ ಹೀಗೆ ಪ್ರೆಸ್ ಮಾಡಿದ್ರಿಂದ ಒಂದು ಕಡ್ಡಿ ಓಪನ್ ಆಯ್ತು, 1 ಪಾಯಿಂಟ್. 2ನೇ ಕಡ್ಡಿ ಇಲ್ಲಿಂದ ಓಪನ್ ಮಾಡಿಕೊಂಡು ಇಲ್ಲಿಂದ ಆಚೆಗೆ ನಾನು ಆಟ ಆಡ್ತಾ ಹೋಗ್ತೀನಿ. ಈ ಆಟದಲ್ಲಿ 3ನೇ ಕಡ್ಡಿ ಇಲ್ಲಿ ತಾಕಬಾರ್ದು, ಅದು ತಾಕಿದ್ರೆ ಹೋಯ್ತು. ಇದು 3ನೇ ಕಡ್ಡಿ. ಇಲ್ಲಿಂದ 4ನೇ ಕಡ್ಡಿನ ತೆಗಿಬೇಕು. ಹೀಗೆ ತೆಗಿತಾ ಹೋಗುವಾಗ ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿ ಅಲಗಾಡದಂತೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಆಟ. ಬಹಳ ಇಂಟ್ರೆಸ್ಟಿಂಗ್ ಆದ ಆಟ. ಈ ಆಟದಲ್ಲಿ ಇಬ್ಬಿಬ್ಬರು ಸೇರಿದಾಗಲಂತೂ ಯಾರ ಪಾಯಿಂಟ್ ಜಾಸ್ತಿ ಇದೆ ಅಂತ ಚೆಕ್ ಮಾಡ್ತಾರೆ. ಇನ್ನು ಮಜಾ ಏನ್ ಗೊತ್ತಾ, ಇದನ್ನ ನಾವು ಎಸೆಯೋದ್ರಲ್ಲೇ ಈ ಆಟ ಅರ್ಧ ಗೆಲ್ಬಹುದು. ನಾವು ಈ ತರ ಎಸ್ದಾಗ ಗೆಲ್ಲಿಕ್ ಸಾಧ್ಯ ಇಲ್ಲ. ಬಟ್ ತುಂಬಾ ಟೆಕ್ನಿಕಲಿ ಆಡುವಂತ ಆಟ. ಈ ತರದ ಆಟಗಳು ಬೇಕಾದಷ್ಟಿವೆ. ಇದು ನಮ್ಮ ಮಕ್ಕಳನ್ನ ಇನ್ಫ್ಯಾಕ್ಟ್ ಮೊಬೈಲ್ನಿಂದ ಆಚೆ ತರುವಂತ, ವಿಡಿಯೋ ಗೇಮ್ಸ್ ನಿಂದ ಆಚೆ ತರುವಂತ ಒಂದು ಪುಟ್ಟ ಪ್ರಯತ್ನ ಕೂಡ ಆಗಬಲ್ಲದು. ಯಾಕೆ ಹಳೆಯದನ್ನೆಲ್ಲ ವಾಪಸ್ ನೆನಪಿಸ್ಕೊಳ್ಬಾರ್ದು? ನಮ್ಮ ಆಟಗಳು ಬದುಕನ್ನು ತೆಗೆದುಕೊಳ್ಳುವ ಆಟಗಳಲ್ಲ, ಬದುಕು ಕಟ್ಟುವ ಆಟಗಳು ಅನ್ನೋ ಕಾರಣಕ್ಕೆ ನಾವು ದೇಸಿ ಆಟ, ಬದುಕು ಕಟ್ಟುವ ದೇಸಿ ಆಟ ಅನ್ನುವಂಥ ಹ್ಯಾಶ್ಟ್ಯಾಗ್ನಲ್ಲಿ ಈ ಒಂದು 8-10 ದಿನಗಳ ಕಾಲ ಈ ಪುಟ್ಟ ಪ್ರಯತ್ನ ಮಾಡ್ತಿದ್ದೀವಿ. ನೀವೇನು ಮಾಡಬೇಕು ಗೊತ್ತಾ, ನಾನು ಒಂದು ಆಟವನ್ನು ತೋರಿಸಿದ್ನಲ್ಲ, ಹಾಗೆ ನೀವು ಆಡುವಂಥ ಒಂದು ಆಟವನ್ನು ಒಂದು ವಿಡಿಯೋ ಮಾಡಿ ನಮ್ಗೆ ಕಳಿಸ್ಕೊಡಿ, ನಾವು ಶೇರ್ ಮಾಡ್ತೀವಿ. ಆನಂತರ ಒಂದು ಈ ಥರ ದೇಸಿ ಆಟಗಳದ್ದು ಒಂದು ಬ್ಯಾಂಕ್ ಮಾಡಬೇಕು ಅಂತ ಯೂಟ್ಯೂಬ್ನಲ್ಲಿ ನಾಳೆ ನಮ್ಮ ಮಕ್ಕಳಿಗೆ ಏನು ಆಟ ಆಡಿಸ್ಬೋದು ಅಂತ ಯಾರಾದರೂ ಯೋಚನೆ ಮಾಡಿ ಹುಡುಕಿದ್ರೆ, ನಮ್ದೊಂದು 100-150 ಆಟ, ಕರ್ನಾಟಕದ ಆಟಗಳು ಆ ಜನರಿಗೆ ಸಿಗುವಂತಾಗಬೇಕು ಅನ್ನುವಂಥ ಒಂದು ಪುಟ್ಟ ಪ್ರಯತ್ನ ಮಾಡ್ತಿದ್ದೀವಿ. ಇಷ್ಟಕ್ಕೆ ನಿಲ್ಲದಿಲ್ಲ ನಾವು. ಹೇಗೆ IPL ನಡೆಯುತ್ತೋ ಅದೇ ರೀತಿ ನಾವು ಒಂದು ಈ ಬಾರಿ ನಮ್ಮ ಜಿಲ್ಲಾ ಮಟ್ಟದ ಲೆವೆಲ್ನಲ್ಲಿ ದೇಸಿ ಸ್ಪೋರ್ಟ್ಸ್ ಲೀಗ್ ಅಂತ ನಾವೇನಾದರೂ ಮಾಡ್ಬೋದಾ ಅಂತ ಒಂದು ಯೋಚನೆ ಮಾಡ್ತಿದ್ದೀವಿ.
ಇದ್ದೀವಿ. ಬರಲಿರೋ ಸಂಡೇಗಳಲ್ಲಿ, ಇದಾದ ನಂತರ ಯಾವ್ಯಾವ ಸಂಡೇಸ್ ಬರುತ್ತೋ ಆಗೆಲ್ಲ ನಾವು ದೇಸಿ ಸ್ಪೋರ್ಟ್ಸ್ ಲೀಗನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀವಿ. ನೀವೆಲ್ಲರೂ ಸಹಕಾರ ಮಾಡಬೇಕು. ಮಿತ್ರ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಆಟಗಳು ಯಾವ ದೇಸಿ ಆಟಗಳಿವೆಯೋ ಆ ಆಟಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟ ಆಡಿಸಿ, ಆಟ ಆಡಿರುವಂತ ವಿಡಿಯೋನ, ನಿಮ್ಮ ಮಕ್ಕಳ ಆಟ ಆಡಿರುವಂಥದ್ದು, ನೀವು ಆಟ ಆಡಿರುವಂಥ ವಿಡಿಯೋನ ನಮ್ಗೆ ಕಳಿಸಿ. ಆ ಆಟ ತುಂಬಾ ಚೆನ್ನಾಗಿದ್ರೆ ನಾವು ನಮ್ಮ ಕ್ಯಾಮರಾಮನ್ ಜೊತೆ ಬಂದು ನಿಮ್ಮ ಹತ್ರ ವಿಶೇಷವಾಗಿ ಅದನ್ನ ಆಡಿಸಿ ಒಂದು ಯೂಟ್ಯೂಬ್ಗೆ ಅದನ್ನು ಅಪ್ಲೋಡ್ ಮಾಡ್ತೀವಿ. ಸೊ ದಟ್ ಒಂದು ದೇಸಿ ಆಟಗಳ ಟೋಟಲ್ ಬ್ಯಾಂಕ್ ಅನ್ನ ನಾವು ಯೂಟ್ಯೂಬ್ ನಲ್ಲಿ ಕ್ರಿಯೇಟ್ ಮಾಡೋಣ. ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ಆಟಗಳನ್ನ ಕಲ್ಸ್ಕೊಡುವಂತ ಪ್ರಯತ್ನ ಮಾಡೋಣ. ಇದು ಯುವ ಬ್ರಿಗೇಡ್ನ 11ನೇ ವರ್ಷದ ಕೊಡುಗೆ. ನಾವು 10ರಲ್ಲಿ 11 ನಾವು ಯಾವತ್ತೂ ಡಿಫ್ರೆಂಟ್ ಆಗಿರ್ತೀವಿ ಅಂತ. ನಾನು ಹಾಗಿದ್ರೆ ನಿಮ್ಮನ್ನ ದೇಸಿ ಆಟಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.